ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸೋಲಾರ್ ಪ್ಲಾಂಟ್ನಲ್ಲಿ ಡಿಸಿ ಕೇಬಲ್ ತಾಮ್ರದ ತಂತಿ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಅಂತಾರಾಜ್ಯ ಕಳ್ಳರನ್ನು 2,56,969 ರೂಪಾಯಿ ಮೌಲ್ಯದ ತಾಮ್ರದ ತಂತಿ ಮತ್ತು 3.50 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಸೇರಿ ಒಟ್ಟು 6.6 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ತಿಳಿಸಿದರು. ನಗರದ ಎಸ್ಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತೆಲಂಗಾಣ ರಾಜ್ಯದ ವನಸ್ಪತಿ ಜಿಲ್ಲೆಯ ಆತ್ಮಕೂರು ಭಾರ್ಗವಿ ನಗರದ 35 ವರ್ಷದ ಪೋಲಾ ನಾಗೇಶ್ ಮತ್ತು 30 ವರ್ಷದ ಎರಕುಲಿ ರಮೇಶ್ ಎಂಬುವರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು. ಈ ಕೃತ್ಯದಲ್ಲಿ ಪೋಲಾ ಗಾಂಧಿ ಮತ್ತು ಶೇಖರ್ ಎಂಬುವರು ಭಾಗಿಯಾಗಿದ್ದಾರೆ ಎಂದು ಆರೋಪಿಗಳು ವಿಚಾರಣೆ ವೇಳೆಯಲ್ಲಿ ಬಾಯಿ ಬಿಟ್ಟಿದ್ದು, ಅವರ ಬಂಧನಕ್ಕೂ ಜಾಲ ಬೀಸಲಾಗಿದೆ ಎಂದರು. ಇನ್ನು ನಾಲ್ವಾರ ಸೀಮಾಂತರದಲ್ಲಿ ಅಂದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ನ 40 ಮೆಗಾವ್ಯಾಟ್ ಸೌರ ವಿದ್ಯುತ್ ಸೋಲಾರ್ ಪ್ಲಾಂಟ್ನಲ್ಲಿ ಸೋಲಾರ್ ಪ್ಲೇಟ್ಗಳಿಗೆ ಅಳವಡಿಸಿರುವ 2,56,969 ರೂಪಾಯಿ ಮೌಲ್ಯದ 7,000 ಮೀಟರ್ ಉದ್ದದ ಡಿಸಿ ಕೇಬಲ್ ತಾಮ್ರದ ತಂತಿಯನ್ನು ಕಳವು ಮಾಡಲಾಗಿದೆ ಎಂದು ಪ್ಲಾಂಟ್ ಮ್ಯಾನೇಜರ್ ಚರಣ್ ಎಂಬುವರು ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಇಲಾಖೆ ವತಿಯಿಂದ ತಂಡ ರಚನೆ ಮಾಡಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 14th ಡಿಸೆಂಬರ್ ಮಿಡ್ನೈಟ್ 12 o'clock ಇಂದ ಬೆಳಿಗ್ಗೆ 7 o'clock ಮಧ್ಯ ಅವಧಿಯಲ್ಲಿ ಅದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಪ್ಲ್ಯಾಂಟಲ್ಲಿ 7,000 ಮೀಟರ್ಸ್ ಲೆಂತ್ ಕೇಬಲ್ ವೈರ್ ಕಳ್ಳತನ ಆಗಿದೆ. ಈ ಸಂಬಂಧ ವಾಡಿ ಪೊಲೀಸ್ ಠಾಣೆಯಲ್ಲಿ 154/2024 ಅಂತ ಕೇಬಲ್ ವೈರ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಅದು ಸೋಲಾರ್ ಪವರ್ ಪ್ಲ್ಯಾಂಟ್ ಮ್ಯಾನೇಜರ್ ಅವರು ದೂರು ನೀಡಿರ್ತಾರೆ. ಈ ತನಿಖೆ ಸಂಬಂಧ ಡಿವೈಎಸ್ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ CPI ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ ಮತ್ತು PSI ವಾಡಿ ತಿರುಮಲೇಶ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಲಕ್ಷ್ಮಣ್ HC 217, ರಮಣಯ್ಯ HC, ರವೀಂದ್ರ CPC, ಆರಿಫ್ CPC, ರಮೇಶ್ CPC ಮತ್ತು ಟೆಕ್ನಿಕಲ್ ಸ್ಟಾಫ್ ಆಗಿರುವಂಥ ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಈ ತಂಡ ರಚನೆ ಆಗಿ ಈ ತನಿಖೆ ಎಲ್ಲ ಮಾಡಿದ ಮೇಲೆ ಈ ಆರೋಪಿಗಳು ಯಾರು ತೆಲಂಗಾಣ ರಾಜ್ಯಕ್ಕೆ ಸೇರಿರುವಂತಹ ತೆಲಂಗಾಣ ರಾಜ್ಯ ವನಪರ್ತಿ ಜಿಲ್ಲೆ ಆತ್ಮಕೂರು ಪಟ್ಟಣಕ್ಕೆ ಸೇರಿರುವಂಥ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಹೆಸರುಗಳು ರಮೇಶ್ ತಂದೆ ಬಾಲಕೃಷ್ಣ 30 ವರ್ಷ ಮತ್ತು ಇನ್ನೊಬ್ಬರ ಹೆಸರು ನಾಗೇಶ್ ತಂದೆ ಪೋಲಾ ಯಲ್ಲಯ್ಯ 35 ವರ್ಷ. ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ ಇಂಟ್ಯಾಕ್ಟ್ 7,000 ಮೀಟರ್ಸ್ ಕೇಬಲ್ ವೈರ್ ಅಲ್ಲ ಬಟ್ ಕಾಪರ್ ವೈರ್ ರಿಕವರಿ ಮಾಡಲಾಗಿದೆ ಮತ್ತು ಅವರು ಈ ಅಫೆನ್ಸ್ಗೆ ಯೂಸ್ ಮಾಡಿರುವಂತಹ ಮಿನಿ ಅಶೋಕ್ ಲೈಲ್ಯಾಂಡ್ TS 32T 1369 ಗಾಡಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಭಾಗಿಯಾಗಿದ್ದಾರೆ. ಟೋಟಲ್ 4 ಜನ ಭಾಗಿಯಾಗಿದ್ದಾರೆ. ಇದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದರು, ಇನ್ನೂ ಇಬ್ಬರು ಅರೆಸ್ಟ್ ಆಗುವುದು ಬಾಕಿ ಇದೆ. ಬಟ್ ಕಳ್ಳತನ ಆಗಿರುವಂಥ ಎಲ್ಲ ಕೇಬಲ್ ವೈರು ರಿಕವರಿ ಆಗಿದೆ ಮತ್ತು ಬಳಸಿರುವಂತಹ ಅಶೋಕ್ ಲೈಲ್ಯಾಂಡ್ ಗಾಡಿನೂ ವಶಪಡಿಸಿಕೊಳ್ಳಲಾಗಿದೆ. ಈಗ ಇವ್ರದ್ದು ಕಳ್ಳತನ ಯಾವ ತರಹ ಮಾಡ್ತಾರೋ ಅನ್ನೋದು ತಾವು ನೋಡಿದರೆ, ಇವರು ಬೇಸಿಕಲಿ ಗೂಗಲಲ್ಲಿ ಎಲ್ಲೆಲ್ಲಿ ಸೋಲಾರ್ ಪ್ಲ್ಯಾಂಟ್ ಇದೆ ಅನ್ನೋದು ಅವರು ಗೂಗಲಲ್ಲಿ ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡಿದ ಮೇಲೆ ಅವತ್ತು ಬೆಳಗಿನ ಜಾವ ಬಂದು ಅವರು ಆ ಪ್ಲ್ಯಾಂಟನ್ನು ರೆಕ್ಕಿ ಮಾಡಿಕೊಂಡು ಎಲ್ಲಿ ಎಂಟ್ರಿ ರೂಟ್ ಎಲ್ಲಿದೆ, ಎಕ್ಸಿಟ್ ರೂಟ್ ಇದೆ, ಯಾವ ಥರ ಬರಬೇಕು, ಯಾವ ಥರ ಹೋಗಬೇಕು, ಎಲ್ಲಿಂದ ಸೋಲಾರ್ ಪ್ಲ್ಯಾಂಟ್ ಒಳಗಡೆ ಹೋಗಬೇಕು ಅನ್ನೋದು ರೆಕ್ಕಿ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ನೈಟ್ ಟೈಮ್ ಅವರು ಒಂದು ಮಿನಿ ಅಶೋಕ್ ಲೈಲ್ಯಾಂಡ್ ಗಾಡಿ ಮತ್ತು ಅದರಲ್ಲಿ 4 ಜನ ಬಂದು ಕಟ್ಟರ್ ಯೂಸ್ ಮಾಡಿಕೊಂಡು ಅದು ಏನು ತಂತಿ ಬೇಲಿ ಇರುತ್ತೋ ಅದು ಕಟ್ಟರಿಂದ ಕಟ್ ಮಾಡ್ಕೊಂಡು ಎಂಟ್ರಿ ಆಗಿ ಅಲ್ಲಿ ಏನು DC ಕೇಬಲ್ ವೈರ್ ಏನಿರುತ್ತೋ ಅದನ್ನು ಕಟ್ ಮಾಡಿ ಒಂದು ಸೈಡಿಂದನೇ ಅವ್ರು ಕಟ್ ಮಾಡಿದ್ಮೇಲೆ ಎಲ್ಲ ವೈರನ್ನು ಅವರು ಅಲ್ಲಿಂದನೇ ಪುಲ್ ಮಾಡ್ತಾರೆ. ಈ ಥರ ಎಲ್ಲ 4 ಜನ 4 ಸೈಡ್ ಕಟ್ ಮಾಡ್ಕೊಂಡು ವೈರ್ ಒಂದು ಕಡೆ ಕಟ್ ಮಾಡ್ಕೊಂಡೆಲ್ಲ ಪುಲ್ ಮಾಡ್ಕೊಂಡೆಲ್ಲ ಪ್ಯಾಕ್ ಮಾಡಿಕೊಂಡು ಲಾರಿಯಲ್ಲಿ ಇಟ್ಕೊಂಡು ಲಾರಿಯಲ್ಲಿ ಅವರು ತಗೊಂಡು ಹೋಗ್ತಾರೆ. ಅಲ್ಲಿಂದ ಹೋಗಿದ ಮೇಲೆ ಸ್ವಲ್ಪ ದೂರ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಕೇಬಲ್ ವೈರ್ ಸುಟ್ಟು ಅದರಲ್ಲಿರುವಂಥ ಕಾಪರ್ ವೈರನ್ನು ಅವರು ತಗೊಂಡು ಹೋಗ್ತಾರೆ. ಅವರು ಈ ಕೆಲವು ಟೈಮ್ ಯರಗೋಲಾ ಕಡೆ ಈ ಕೇಸಲ್ಲಿ ಯರಗೋಲಾ ಕಡೆ ಸುಟ್ಟಿರ್ತಾರೆ ಮತ್ತು ಅವರು ಇದೇ ಥರ ಕಳ್ಳತನಲ್ಲಿ ಇನ್ನು ಆತ್ಮಕೂರಲ್ಲಿ ಸುಟ್ಟಿರ್ತಾರೆ. ಬಟ್ ಒಟ್ಟು 4 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ.
ಅವರು ವೆಹಿಕಲ್ ತರಬೇಕಾದ್ರೆ ನಂಬರ್ ಪ್ಲೇಟನ್ನು ಬಿಚ್ಚು ಅವರು ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರು ಪದೇ ಪದೇ ನಂಬರ್ ಪ್ಲೇಟ್ ಚೇಂಜ್ ಮಾಡುವ ಅಭ್ಯಾಸನೂ ಹೊಂದಿರ್ತಾರೆ. ಅಂದರೆ ಅವರು ಐಡೆಂಟಿಟಿ ಇದು ರಿವೀಲ್ ಆಗಬಾರ್ದು ಅಂತ. ಮೇಯ್ನ್ ಆ ಮಿನಿ ಅಶೋಕ್ ಲೈಲ್ಯಾಂಡ್ ಯಾರಿದೆಯೋ ಅದು ಓನರ್ ರಮೇಶ್ ಆರೋಪಿ ಇದ್ದಾರೆ, ಅವ್ರಿಗೆ ಸೇರಿದಂಥ ಅಶೋಕ್ ಲೈಲ್ಯಾಂಡ್. ಮತ್ತು ನಮ್ಮ ಟೀಮ್ ಏನಿದೆಯೋ ಅದು ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಹಿತಿ ಎಲ್ಲ ಇವ್ರ ಮೇಲೆ ಕಲೆಕ್ಟ್ ಮಾಡಿ ಅವ್ರನ್ನೇ ಸೆಕ್ಯೂರ್ ಮಾಡ್ಕೊಂಡು ಬಂದು ರಿಕವರಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ನಾನು ಎಲ್ಲ ಶಾಬಾದ್ ಸಬ್ ಡಿವಿಷನ್ ಮತ್ತು ಚಿತ್ತಾಪುರ್ ಸರ್ಕಿಲ್ ಮತ್ತು ವಾಡಿ ಪೊಲೀಸ್ ಠಾಣೆ ಮತ್ತು ಅವರ ಟೀಮ್ಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣ್ಣನವರ್, ಶಹಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಚಿತ್ತಾಪುರ ಪಿಎಸ್ಐ ಚಂದ್ರಶೇಖರ್ ತಿಗಡಿ, ವಾಡಿ ಪಿಎಸ್ಐ ತಿರುಮಲೇಶ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.